ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡ ನಾಡು ನುಡಿ ಭಾಷೆ ಸಾಹಿತ್ಯ ಯಾವಾಗ ಆರಂಭವಾಗಿರಬಹುದು? ಕನ್ನಡ ಭಾಷೆ ಮತ್ತು ನಾಡು ಕ್ರಿಸ್ತಪೂರ್ವ 3ನೇ ಶತಮಾನದಿಂದಲೇ ಇದ್ದಿರಬೇಕು ಅನ್ನೋದು ಬಹಳಷ್ಟು ಜನರ ಅಭಿಪ್ರಾಯ. ಆದರೆ ಕನ್ನಡ ಸಾಹಿತ್ಯ ಯಾವಾಗ ಆರಂಭವಾಯಿತು, ಯಾರು ಆರಂಭಿಸಿದ್ರು, ಮೊದಲ ಕೃತಿ ಯಾವುದು, ಇವೆಲ್ಲ ಕೇಳಿತು ಅಂದರೆ ಸ್ಪಷ್ಟವಾದ ಉತ್ತರ ಸಿಗೋದಿಲ್ಲ. ದಿವಂಗತ ಪ್ರೊಫೆಸರ್ TS ವೆಂಕಣ್ಣಯ್ಯ ಅವರ ಅನಿಸಿಕೆಯ ಪ್ರಕಾರ ಬೌದ್ಧರು ಕನ್ನಡದಲ್ಲಿ ಮೊದಲ ಬಾರಿಗೆ ಸಾಹಿತ್ಯವನ್ನು ರಚನೆ ಮಾಡಿರಬೇಕು. ಆದರೆ ಇತಿಹಾಸದ ಕಾಲಘಟ್ಟದಲ್ಲಿ ಬೌದ್ಧರನ್ನು ನಿರ್ನಾಮ ಮಾಡುವ ಪ್ರಯತ್ನ ನಡೆಯುತ್ತೆ. ಬೌದ್ಧರನ್ನು ನಾಶ ಮಾಡುವುದರ ಜೊತೆಗೆ, ಬೌದ್ಧ ಗ್ರಂಥಗಳನ್ನು ನಾಶ ಮಾಡುವುದರ ಜೊತೆಗೆ ಕನ್ನಡ ಗ್ರಂಥಗಳೂ ನಾಶವಾಗಿರಬೇಕು ಅನ್ನೋ ಒಂದು ಕಲ್ಪನೆಯನ್ನು ನಮ್ಮ ಮುಂದೆ ಇಡ್ತಾರೆ TS ವೆಂಕಣ್ಣಯ್ಯ ಅವರು. ಸ್ಪರ್ಧಿಗಳ ಪರಿಚಯವನ್ನು ಮೊದಲು ಮಾಡಿಕೊಳ್ಳೋಣ. ನಮ್ಮ ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನಲಕ್ಷ್ಮಿ AR. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೇನೆ. ನನ್ನ ವೃತ್ತಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕಿ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಕವನಗಳನ್ನು ಬರೆಯುವುದು ಹಾಗೂ ಸಮಯ ಸಿಕ್ಕಾಗ ಪದಬಂಧವನ್ನು ಬಿಡಿಸುವುದು. ಧನಲಕ್ಷ್ಮಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಲ್ಲಪ್ಪ ವೈ. ನಾನು ಕೋಟೆನಾಡು ಚಿತ್ರದುರ್ಗ ಜಿಲ್ಲೆ ಹೊಸೂರು ತಾಲೂಕಿನಿಂದ ಬಂದಿದ್ದೇನೆ. ನಾನು ಪ್ರಸ್ತುತ ಶಿಕ್ಷಕನಾಗಿ ಹಿರಿಯೂರು ತಾಲೂಕು ಕುಂಟಪ್ಪನಿಟ್ಟೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಬಂದು ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡುವುದು, ಪುಸ್ತಕಗಳನ್ನು ಓದುವುದು. ಯಲ್ಲಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಧಾ ಮೋಹನ್. ಅಶೋಕ್ ನಗರ ತುಮಕೂರಿನಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡುವುದು, ಪ್ರವಾಸ ಹೋಗುವುದು, ಸುಡುಕೋ ಬಿಡಿಸುವುದು, ಪದಬಂಧ ಬಿಡಿಸುವುದು, ದಿನಪತ್ರಿಕೆ ಓದುವುದು, ಅಡಿಗೆ ಮಾಡುವುದು ನನ್ನ ಹವ್ಯಾಸಗಳು. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇದನ್ನು ಪ್ರಕಟಿಸಿದ್ದಾರೆ. ನಮ್ಮ ಪ್ರಶ್ನೆ: ಕರ್ನಾಟಕ ಕನ್ನಡಗರು ಎಂಬ ಪ್ರಯೋಗವನ್ನು ಎಲ್ಲಿ ಕಾಣಬಹುದು? ಆಯ್ಕೆಗಳನ್ನು ನೋಡೋಣ. ತಮಿಳು ಶಾಸನಗಳು, ತೆಲುಗು ಶಾಸನಗಳು, ತುಳು ಶಾಸನಗಳು. ಬಜರ್ ಒತ್ತಿದ್ದಾರೆ ಯಲ್ಲಪ್ಪ ಮತ್ತು ಧನಲಕ್ಷ್ಮಿ. ತೆಲುಗು ಶಾಸನಗಳು. ಆಪ್ಷನ್ 2. ಆಯ್ಕೆ 2 ತೆಲುಗು ಶಾಸನಗಳು. ಹೇಳಿ ಧನಲಕ್ಷ್ಮಿ. ಆಯ್ಕೆ 1 ತಮಿಳು ಶಾಸನಗಳು. ಆಯ್ಕೆ 4 ಮಲಯಾಳಿ ಶಾಸನಗಳು. ಉತ್ತರವನ್ನು ನೋಡೋಣ. ತಮಿಳು ಶಾಸನಗಳು ಸರಿಯಾದ ಉತ್ತರ. ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಮತ್ತು ತಮಿಳು ಎರಡಕ್ಕೂ ಒಂದು ಮೂಲ ಭಾಷೆ ಇತ್ತು. ಅದನ್ನು ಕಾಲ್ಪನಿಕವಾಗಿ ಕಂದಮಿಳ್ ಅಂತ ಕರೆದಿದ್ದಾರೆ. ಕ್ರಿಸ್ತ ಪೂರ್ವ 6ನೇ ಶತಮಾನದ ಹೊತ್ತಿಗೆ ಈ ಎರಡೂ ಭಾಷೆಗಳು ಪ್ರತ್ಯೇಕವಾಗಿ ಕವಲೊಡೆಯೋಕ್ಕೆ ಶುರುವಾಯಿತು. ಕ್ರಿಸ್ತ ಪೂರ್ವ 3ನೇ ಶತಮಾನದ ಹೊತ್ತಿಗೆ ತಮಿಳು ಸ್ವತಂತ್ರ ಭಾಷೆಯಾಗಿ, ಕನ್ನಡವೂ ಸ್ವತಂತ್ರ ಭಾಷೆಯಾಗಿ ಬೆಳವಣಿಗೆ ಹೊಂದಿತ್ತು ಅನ್ನೋದು ತಜ್ಞರು ಈಗ ಒಪ್ಪಿರುವಂಥ ವಿಚಾರ. ಹಾಗಾಗಿ ತಮಿಳು ಸಾಹಿತ್ಯಗಳಲ್ಲಿ ಮತ್ತು ಶಾಸನಗಳಲ್ಲಿ ನಮ್ಮ ಕನ್ನಡಿಗರನ್ನು ಅವರು ಕರ್ನಾಟಕ, ಕನ್ನಡಗರಂ, ಕರುನಾಡಗರ್ ಹೀಗೆಲ್ಲ ಕರೆದಿದ್ದಾರೆ. ಕರುನಾಡಗರ್ ಅಂದರೆ ಎತ್ತರವಾದ ನಾಡಿನಲ್ಲಿ ವಾಸ ಮಾಡುವ ಜನ ಎನ್ನುವ ಅರ್ಥ ಬರುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಸಾಹಿತ್ಯ ಸನ್ನಿಧಿ. ವಿಮರ್ಶಾ ಲೇಖನಗಳ ಸಂಕಲನ. ಉಷಾ ನರಸಿಂಹನ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಸಾಲುಗಳನ್ನು ಯಾರು ಬರೆದರು? ಬಾಳ್ ಕನ್ನಡ ತಾಯಿ, ಏಳ್ ಕನ್ನಡ ತಾಯಿ, ಆಳ್ ಕನ್ನಡ ತಾಯಿ,
ಕನ್ನಡಿಗರೊಡತಿ ಓ ರಾಜೇಶ್ವರಿ. ಆಯ್ಕೆಗಳನ್ನು ನೋಡೋಣ. ಕುವೆಂಪು, ರಂಶ್ರೀ ಮುಗಳಿ, ಹೇಳಿಮ್ಮ. ರಂಶ್ರೀ ರಾಧಾಮೋಹನ್, ಮುಗಳಿ. ರಂಶ್ರೀ ಎರಡನೇದು. ರಂಶ್ರೀ ಮುಗಳಿ ಆಯ್ಕೆ 3. ಬಿ ಎಂ ಶ್ರೀ ಆಯ್ಕೆ 4. ಡಿ ವಿ ಜಿ. ಹೇಳಿ ಧನಲಕ್ಷ್ಮಿ. ಬಿ ಎಂ ಶ್ರೀ ಅವರು. ಬಿ ಎಂ ಶ್ರೀ. ಉತ್ತರವನ್ನು ನೋಡು. ಬಿ ಎಂ ಶ್ರೀ ಉತ್ತರ ಸರಿಯಾಗಿದೆ. ಸಾಹಿತ್ಯ ಸನ್ನಿಧಿ ಎನ್ನುವ ಈ ಒಂದು ಪುಸ್ತಕವನ್ನು ಧನಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ. ಬಿ ಎಂ ಶ್ರೀ ಅವರನ್ನು ಕನ್ನಡದ ಕಣ್ವ ಅಂತ ನಾವು ಕರೀತೇವೆ. ಕನ್ನಡ, ಇಂಗ್ಲೀಷ್, ಗ್ರೀಕ್, ಸಂಸ್ಕೃತ, ತಮಿಳು ಈ ಭಾಷೆಗಳಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಉಳ್ಳವರು. ಇವರು ಕನ್ನಡವನ್ನು ರಾಜೇಶ್ವರಿ, ಭುವನೇಶ್ವರಿ ಅಂತ ಹೇಳಿ ಒಂದು ಮೂರ್ತ ರೂಪವನ್ನು ಕೊಟ್ಟವರಲ್ಲಿ ಬಹಳ ಪ್ರಮುಖರು. ನಮ್ಮ ನೆಲವನ್ನು, ಭೂಮಿಯನ್ನು ತಾಯಿ ಅಂತ ಭಾವಿಸುವ ಪರಂಪರೆ ಇತ್ತು. ಆದರೆ ಸಾರ್ವಜನಿಕವಾಗಿ ಪ್ರಯೋಗವಾಗ್ತಾ ಇದ್ದದ್ದು ಕಡಿಮೆ. ಈ ಒಂದು ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ತಂದವರು ಬಂಕಿಮಚಂದ್ರ ಚಟರ್ಜಿಯವರು. ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಭಾರತೀಯನ್ನು ದೇವರು, ತಾಯಿ ಅಂತ ಪರಿಗಣಿಸಿ ವಂದೇ ಮಾತರಂ ಅನ್ನೋ ಒಂದು ಗೀತೆಯನ್ನು ರಚಿಸಿದರು. ಆ ವಂದೇ ಮಾತರಂ ಗೀತೆಯಿಂದ ಪ್ರೇರಿತರಾದಂಥ ಕುವೆಂಪು ಅವರು ಆ ಭಾರತೀಯ ಮಗಳು ಕನ್ನಡತಿ ಅನ್ನೋ ಅರ್ಥದಲ್ಲಿ ಜಯ ಭಾರತ ಜನನಿಯೇ ತನುಜಾತೆ ಎನ್ನುವ ಆ ತಾಯಿ ಮಗಳು ಪರಿಕಲ್ಪನೆಯನ್ನು ನಮಗೆ ನೀಡಿದರು. ಅದೇ ಪರಿಕಲ್ಪನೆಯನ್ನೇ ಮುಂದುವರಿಸ್ತಾ ಒಂದು ನೀಳ್ಗವನವನ್ನೇ ಬರೆದಿದ್ದಾರೆ ಬಿ ಎಂ ಶ್ರೀ. ಅದರ 2 ಸಾಲುಗಳನ್ನಷ್ಟೇ ನಾವೀಗ ನೋಡಿದ್ವಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಚುಟುಕಾಮೃತ, ಕಿರಣ್ ಕುಮಾರ್ ಬಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಗಂಗರು ಮೈಸೂರು ಜಿಲ್ಲೆಯ ಬಹುಭಾಗವನ್ನು ಆಳುತ್ತಿದ್ದರು. ಆಗ ಅವರು ಮೈಸೂರು ಪ್ರದೇಶಕ್ಕೆ ನೀಡಿದ್ದ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಮಹಿಷಪುರ, ಗಂಗವಾಡಿ, ನೊಳಂಬವಾಡಿ, ಎರುಮೈಯೂರು. ಮೊದಲಿಗೆ ಬಸರುತ್ತಿದ್ದಾರೆ ಧನಲಕ್ಷ್ಮಿ ಅವರು. ಗಂಗಾವಾಡಿ. ಗಂಗವಾಡಿ ಆಯ್ಕೆ 2. ಎರಡನೇದಾಗಿ ಬಸರುತ್ತಿದ್ದು ರಾಧಾಮೋಹನ್ ಅವರು. ನಾಲ್ಕನೇದು. 4ನೇದು ಎರುಮೈಯೂರು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಗಂಗವಾಡಿ. ವಾಡಿ ಅಂತ ಹೇಳ್ತಂದರೆ ಗಂಗವಾಡಿ 500, ಗಂಗವಾಡಿ 900, ಗಂಗವಾಡಿ 1000 ಹೀಗೆಲ್ಲ ಬೇರೆ ಬೇರೆ ಹೆಸರುಗಳು ಬರುತ್ತೆ. ಅಂದರೆ ಅಷ್ಟು ಗ್ರಾಮಗಳು ಇದ್ದಂಥ ಪ್ರದೇಶ ಏನಿದೆ ಅದಕ್ಕೆ ಈ ರೀತಿ ಗಂಗವಾಡಿ. ನೊಳಂಬರ ಕಾಲದಲ್ಲಿ ನೊಳಂಬವಾಡಿ ಅಂತ ಕರೆದದ್ದು. ಈ ರೀತಿಯಾದ ಉದಾಹರಣೆಗಳೆಲ್ಲ ನಮಗೆ ಸಿಗುತ್ತೆ. ಹಾಗಾಗಿ ಇವತ್ತಿನ ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರದ ಪ್ರದೇಶಗಳೇನಿದ್ವು ಇವೆಲ್ಲವನ್ನೂ ಸೇರಿ ಅವರು ಗಂಗವಾಡಿ ಅಂತ ಕರೀತಾ ಇದ್ದರು ಅಂತ ವಿಚಾರ ನಮಗೆ ಗೊತ್ತಾಗುತ್ತೆ. ಧನಲಕ್ಷ್ಮಿಯವರು ಉತ್ತರವನ್ನು ಕೊಟ್ಟಿದ್ದಾರೆ. ಪುಸ್ತಕವನ್ನು, ಚುಟುಕಾಮೃತ ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದಿನ ಪುಸ್ತಕ ಅಪ್ಸರೆ ಕಥಾ ಸಂಕಲನ, ಟಿ ಆರ್ ವರದರಾಜನ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಪದ್ಯವನ್ನು ಯಾರು ಬರೆದರು? ಎಮ್ಮ ಮನೆಯಂಗಳದಿ ಬೆಳೆದೊಂದ ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವೋ, ಕೊಳ್ಳಿರಿ ಮಗುವನ್ನು ಎಮ್ಮ ಮನೆಯ ಬೆಳಕನ್ನು ನಿಮ್ಮ ಮನೆಯನ್ನು ತುಂಬಲೊಪ್ಪಿಸುವೆವು. ಆಯ್ಕೆಗಳನ್ನು ನೋಡೋಣ. ಕೆ ಎಸ್ ನರಸಿಂಹಸ್ವಾಮಿ, ಪುತಿ ನರಸಿಂಹಾಚಾರ್, ಎಂ ಬಿ ಸೀತಾರಾಮಯ್ಯ. ಬಸರುತ್ತಿದ್ದಾರೆ ರಾಧಾಮೋಹನ್. ಎರಡನೇದು ಪೂತಿ ನರಸಿಂಹಾಚಾರ್ಯ. ಪುತಿ ನರಸಿಂಹಾಚಾರ್. ಆಯ್ಕೆ 4 ವಿ ಸೀತಾರಾಮಯ್ಯ. ಹೇಳಿ ಎಲ್ಲಪ್ಪ. ಕೆ ಎಸ್ ನರಸಿಂಹಸ್ವಾಮಿ. ನರಸಿಂಹಸ್ವಾಮಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ವಿ ಸೀತಾರಾಮಯ್ಯ. ವಿ ಸಿ ಅಂತ ಪ್ರಖ್ಯಾತರಾದಂಥ ಕವಿಗಳು, ಪ್ರಾಧ್ಯಾಪಕರು, ಅರ್ಥಶಾಸ್ತ್ರಜ್ಞರು ಸೊಗಸಾದ ಭಾವಗೀತೆಗಳನ್ನು ರಚಿಸಿದ್ದಾರೆ. ಅವರು ಬರೆದಂಥ ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ತಮ್ಮ ಸ್ವಂತ ಮಗಳನ್ನು ಮದುವೆ ಮಾಡಿಕೊಡುವ ಸಂದರ್ಭದಲ್ಲಿ ಆ ಭಾವವನ್ನು ವ್ಯಕ್ತಪಡಿಸೋದಕ್ಕೆ ಅತ್ಯಂತ ಸಶಕ್ತವಾದ ಪದ್ಯ ಇದು.
ಕುಲವಧು ಅಂತ ಒಂದು ಕನ್ನಡ ಚಿತ್ರ ಬಂದಿತ್ತು. ಅದರಲ್ಲಿ ಈ ಒಂದು ಭಾವಗೀತೆಯನ್ನು ಚಿತ್ರಗೀತೆಯನ್ನಾಗಿಯೂ ಸಹ ಬಳಸ್ಕೊಂಡಿದ್ದರು. ತುಂಬ ಅರ್ಥವತ್ತಾಗಿರ್ತಕ್ಕಂಥ ಒಂದು ಭಾವಗೀತೆ. ಪ್ರೇಮಪತ್ರದ ಆಫೀಸು ಮತ್ತು ಅವಳು, ಶಿವಕುಮಾರ ಮಾವಲಿ ಅವರು ಬರೆದಂಥ ಕಥಾ ಸಂಕಲನ. ಪ್ರಶ್ನೆ: ಈ ಪದ್ಯವನ್ನು ತಪ್ಪಿಲ್ಲದಂತೆ ಓದಿ. ಮೊದಲು ಪದ್ಯವನ್ನು ಓದಿ, ಆನಂತರ ಯಾರು ಮೊದಲು ಓದ್ತೀರಿ, ಯಾರ ಮೇಲೆ ಓದ್ತೀರಿ ನಿರ್ಧಾರ ಮಾಡಬಹುದು. ಪದ್ಯವನ್ನು ಮೊದಲಿಗೆ ನೋಡೋಣ. ಈಗ ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಬಜರುತ್ತಿದ್ದಾರೆ ಧನಲಕ್ಷ್ಮಿಯವರು. ಸಾವಕಾಶವಾಗಿ ಓದಿಮ್ಮ. ಊರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮ, ನೋರ್ವನೆ ವೀರನಾಥನ ಯಜ್ಞ ತುರಗಮಿದು, ನಿರ್ವಹಿಸಲಾರ್ಪರಾರಾದೊಡಂ ತಡೆಯೊಲೆಂದಿರ್ದ ಲೇಖನವನೋದಿ, ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜಯನದಿರ್ದಪುದೆ, ತನ್ನ ಗುರುವ ತೋಳ್ಗಳಿವೇತಕ್ಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದಿದ್ದನು. ಲಕ್ಷ್ಮೀಶನ ಜೈಮಿನಿ ಭಾರತದ್ದು. ಎರಡನೇದು ಯಾರು ಓದ್ತೀರಿ? ಹೇಳಿ ರಾಧಾಮೋಹನ್. ಉರ್ವಿಯೊಳ್ ಕೌಸಲ್ಯೆ ಪಡೆದ ಕುವರಂ ರಾಮನೋರ್ವನೆ ವೀರನಾಥನ ಯಜ್ಞ ತುರಗಮಿದು, ನಿರ್ವಹಿಸಲಾರ್ಪರಾದೊಡಂ ತಡೆಯಲೆಂದಿದ್ದ ಲೇಖನವನೋದಿ, ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮುಂ ಬಂಜೆಯನ್ನದಿದ್ದಪುದೇ, ತನ ಗುರುವ ತೋಳ್ಗಳಿವೇತಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದೆದ್ದನು. ಎಲ್ಲಿ ತಪ್ಪು ಮಾಡಿದ್ರಿಮ್ಮ? ಧನಲಕ್ಷ್ಮಿಯವರು ನಿಜಕ್ಕೂ ಚೆನ್ನಾಗಿ ಓದಿದ್ರು. ಆದರೆ ರಾಮನೋರ್ವನೇ ಅನ್ನೋ ಒಂದೇ ಶಬ್ದ ಅದು. ರಾಮ ಅಂತ ನೀವಲ್ಲಿ ಸ್ಥಳ ಸಮಯ ಕೊಟ್ಟು ನೋರ್ವನೇ ಅಂತ ಹೇಳೋದು ತಪ್ಪಾಗುತ್ತೆ. ಅದೇ ತಪ್ಪನ್ನೇ ಇಲ್ಲೂ ಮಾಡಿದ್ರು. ತನಗುರುವ ತೋಳ್ಗಳಿಬೇಕೆಂದು ಅದು ಬರುತ್ತಲ್ಲ, ಅದು ಒಟ್ಟಿಗೆ ಸೇರಿಸಿ ಹೇಳಬೇಕಾಗಿತ್ತು. ಆ ಒಂದೆರಡು ತಪ್ಪುಗಳನ್ನು ಬಿಟ್ಟರೆ ಚೆನ್ನಾಗಿ ಓದಿದ್ರಿ ತಾವು. ರಾಧಾಮೋಹನ್ ಎಲ್ಲಿ ತಪ್ಪು ಮಾಡಿದ್ರಿ? ನಿರ್ವಹಿಸಲಾರ್ಪ ರಾರಾದೊಡಂ, ಅದು ರಾರಾ ಒಟ್ಟಿಗೆ ಬರಬೇಕು, ಅಲ್ಲಿ ತಾವು ಬಿಡಿಸ್ಬಿಟ್ರಿ. ಇದು ಒಂದು ಕನ್ನಡ ಪದ್ಯಗಳನ್ನು, ಹಳಗನ್ನಡ ಪದ್ಯ, ನಡುಗನ್ನಡ ಪದ್ಯಗಳನ್ನು ಓದಬೇಕು ಅನ್ನೋ ಉತ್ಸಾಹ ನಮ್ಮಲ್ಲಿ ಬರಲಿ ಅನ್ನೋದಕ್ಕೆ ಈ ಒಂದು ಸಣ್ಣ ಪ್ರಶ್ನೆಯನ್ನು ಇಟ್ಕೊಂಡಿದ್ದೇವೆ. ಹಾಗಾಗಿ ದಯವಿಟ್ಟು ಸ್ವಲ್ಪ ಓದೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ತುಂಬ ಸಂತೋಷ, ಒಳ್ಳೆಯ ಪ್ರಯತ್ನ ಪಟ್ಟಿದ್ದೀರಿ. ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಸಾಗರ ಸೃಷ್ಟಿ, ಸಂತೋಷ್ ಕುಮಾರ್ TH ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ವಾಕ್ಯಗಳಲ್ಲಿ ಯಾವ ವಾಕ್ಯವು ಸರಿಯಾಗಿ ಇದೆ ಮತ್ತು ಯಾಕೆ ಸರಿಯಾಗಿದೆ ಎನ್ನುವುದನ್ನು ತಿಳಿಸಬೇಕಾಗುತ್ತೆ. ಮೊದಲ ವಾಕ್ಯ: ಜನವರಿ 1ರಂದು ಶಾಲೆಯು ಪುನಾರಂಭವಾಗಲಿದೆ. ವಾಕ್ಯ 2: ಜನವರಿ 1ರಂದು ಶಾಲೆಯು ಪುನರಾರಂಭವಾಗಲಿದೆ. ಮೊದಲಿಗೆ ಬಜರುತ್ತಿದ್ದಾರೆ ಧನಲಕ್ಷ್ಮಿ, ಆನಂತರ ಯಲ್ಲಪ್ಪ. ಆಯ್ಕೆ 2: ಜನವರಿ 1ರಂದು ಶಾಲೆಯು ಪುನರಾರಂಭವಾಗಲಿದೆ. ಅದು ಸರಿಯಾ ತಪ್ಪಾ? ಸರಿ ಇದೆ. ಸರಿ. ಯಾಕೆ ಸರಿ? ಪುನರ್ ಆರಂಭ, ಮತ್ತೆ ಆರಂಭವಾಗುತ್ತೆ ಅನ್ನೋದು ಸರಿ ಅನಿಸುತ್ತೆ. ಒಂದನೇದ್ರಿಗೆ ಪುನಾರಂಭ, ಅದು ಅರ್ಥ ಅಷ್ಟು. ಪುನಾರಂಭ, ಪುನರಾರಂಭ ಅಂತ ನನ್ನ ಅನಿಸಿಕೆ. ನೋಡೋಣ ಯಲ್ಲಪ್ಪ ಅವ್ರು ಏನು ಹೇಳ್ತಾರೆ. ಮೊದಲನೇದು ಜನವರಿ 1ರಂದು ಶಾಲೆ ಪುನರಾರಂಭ ಆಗಲಿದೆ. ಇಲ್ಲ, ಮೊದಲನೇದರಲ್ಲಿ ಏನು ತಪ್ಪಿದೆ? ಅದು ಇದೆ ಸರ್, ಆರಂಭ ಅನ್ನೋದು ರಾಗದೀರ್ಘ ರಾ ಬಂದಿದೆ, ಪುನರಾರಂಭ. ರಾಧಾಮೋಹನ್. ಎರಡನೇದು ಸರಿ ಇದೆ ಅನಿಸುತ್ತೆ. ಅಲ್ಲ, ಎರಡನೇದು ಸರಿ ಇದೆ ಅಂತ ಹೇಳ್ತಾ ಇದ್ದೀರಿ, ಅದಕ್ಕೆ ವಿವರಣೆ ಕೊಡ್ತಾ ಇಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಅದಕ್ಕೊಂದು ವೈಜ್ಞಾನಿಕ ವಿವರಣೆ, ವ್ಯಾಕರಣಾತ್ಮಕ ವಿವರಣೆ, ಒಂದು ಮಹಾಪ್ರಾಣ ಭಾಷಾ ದೃಷ್ಟಿಯಿಂದ ಹೇಗೆ ಸರಿ ಅಂತ ಹೇಳಬೇಕು. ಅದೇ ಮಹಾಪ್ರಾಣ ಇದೆ ಅಲ್ಲ ಸರ್, ಮಹಾಪ್ರಾಣ ರಾನಲ್ಲಿ. ಎರಡನೇ ವಾಕ್ಯ ಸರಿಯಾ, ಮೊದಲನೇ ವಾಕ್ಯ ಸರಿಯಾ? ಉತ್ತರವನ್ನು ನೋಡೋಣ.
ಜನವರಿ 1ರಂದು ಶಾಲೆಯು ಪುನರಾರಂಭವಾಗಲಿದೆ ಅನ್ನೋದು ಸರಿಯಾದ ಉತ್ತರ, ಅನುಮಾನವೇ ಇಲ್ಲ. ಆದರೆ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಪುನರಾರಂಭ ಅಂದರೆ ಒಂದು ಅಕ್ಷರ ಹೆಚ್ಚಿಗೆ ಬರುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಪುನಾರಂಭವಾಗಲಿದೆ ಅನ್ನೋ ಪ್ರಯೋಗಗಳನ್ನು ಬರ್ತಾಯಿದೆ, ಪತ್ರಿಕೆಗಳಲ್ಲಿ ನಾವು ಓದ್ತಾ ಇದ್ದೇವೆ. ಅದು ತಪ್ಪು. ಯಾಕೆ ತಪ್ಪು ಅನ್ನೋದನ್ನು ಶಾಸ್ತ್ರೀಯವಾಗಿ ತಿಳ್ಕೋಬೇಕು. ಪುನಃ ಅನ್ನೋ ಒಂದು ಶಬ್ದ ಏನಿದೆ ಅದನ್ನು ಅವ್ಯಯ ಅಂತ ಕರೀತೇವೆ. ಅವ್ಯಯಕ್ಕೆ ಲಿಂಗ, ವಚನ, ಕಾಲ ಇದು ಯಾವುದರಲ್ಲೂ ಅದು ಬದಲಾವಣೆ ಆಗಲ್ಲ. ಹೆಣ್ಣು ಮಕ್ಕಳು ಬಳಸಿದ್ರು, ಗಂಡು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಬಳಸಿದ್ರು, ಅಥವಾ ಇನ್ಯಾವುದೋ ವಸ್ತುವಿಗೆ ಸಂಬಂಧಪಟ್ಟ ಹಾಗೆ ಬಳಸಿದ್ರು, ಆ ಪುನಃ ಅನ್ನೋ ಶಬ್ದ ತನ್ನ ಸ್ವರೂಪವನ್ನು ಬದಲಾವಣೆ ಮಾಡಿಕೊಳ್ಳೋದಿಲ್ಲ. ಹಾಗೆ ಮಾಡಿಕೊಳ್ಳದೇ ಇರುವಂಥ ಶಬ್ದಗಳನ್ನು ನಾವು ಅವ್ಯಯಗಳು ಅಂತ ಕರೀತೇವೆ. ಹಾಗಾಗಿ ಇಲ್ಲಿ ಇದು ತನ್ನ ಮೂಲ ಸ್ವರೂಪವನ್ನು ಹಾಗೆ ಉಳಿಸ್ಕೋಬೇಕಾಗುತ್ತೆ. ಎರಡನೇ ಭಾಗ ವಿಸರ್ಗ ಸಂಧಿ ಅನ್ನೋದು ಉಂಟು. ಈ ವಿಸರ್ಗ ಸಂಧಿಯಲ್ಲಿ ಪೂರ್ವಪದ ಅವ್ಯಯವಾಗಿದ್ದರೆ ಅದು ಯಾವುದೇ ಸ್ವರದಿಂದ ಕೊನೆಗೊಳ್ಳಲಿ, ವಿಸರ್ಗದ ಪರಪದ ಏನಿದೆ ಅದು ರಕಾರವನ್ನೇ ಗಳಿಸುತ್ತೆ ಅನ್ನೋದು ವ್ಯಾಕರಣಕಾರರು ಮಾಡಿರುವಂಥ ಒಂದು ನಿಯಮ. ಹಾಗಾಗಿ ಇದು ಪುನರಾರಂಭ ಅಂತ ಆಗಲೇಬೇಕೇ ಹೊರತು ಪುನಾರಂಭ ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಾಷಾ ಶುದ್ಧತೆಯನ್ನು ಕಾದಿಟ್ಕೊಳ್ಳಿಕ್ಕೆ ಇಂತಹವನ್ನು ನಾವು ಪರಿಪಾಲಿಸಬೇಕಾಗುತ್ತೆ. ಮುಖ್ಯವಾಗಿ ಮಕ್ಕಳಿಗೆ ಹೇಳಿಕೊಡಬೇಕಾಗುತ್ತೆ. ಮೂವರಲ್ಲಿ ಮೊದಲ ಬಾರಿಗೆ ಬಜರ್ ಒತ್ತಿ ಧನಲಕ್ಷ್ಮಿಯವರು ಉತ್ತರವನ್ನು ಕೊಟ್ಟಿದ್ದಾರೆ. ಜನವರಿ 1ರಂದು ಶಾಲೆಯು ಪುನರಾರಂಭ ಅಂದರೆ ಅವರು ಶಬ್ದಗಳ ಒಂದು ರಚನೆ ಏನಿದೆ ಅದು ಪುನರಾರಂಭದ ಏನೋ ಒಂಥರ ಅಸಹಜೆ ಕಾಣುತ್ತಲ್ಲ. ಅಲ್ಲಿ ಪುನರಾರಂಭ ಅನ್ನೋದೇ ಬಳಕೆಯಲ್ಲಿ ಇರೋದು ಅನ್ನೋ ಒಂದು ತಾರ್ಕಿಕವಾಗಿ ಕೊಟ್ಟರು. ಪುಸ್ತಕಗಳನ್ನೆಲ್ಲ ನಾನೇ ಇಟ್ಕೋತಾ ಇದ್ದರೆ ಏನು ಪ್ರಯೋಜನ ಬರುತ್ತೆ. ಹಾಗಾಗಿ ಮೊದಲು ತಾವು ಉತ್ತರ ಕೊಟ್ಟಿದ್ದೀರಿ. ಸಾಗರ ಸೃಷ್ಟಿ ಈ ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಕೃಷ್ಣ ಕಾರಣ ಎನ್ನುವ ಪುಸ್ತಕ ಕೆ ರಘು ಶೆಟ್ಟಿ ಅವರು ಇದನ್ನು ಬರೆದಿದ್ದಾರೆ. ಪ್ರಶ್ನೆ, ಈ ಕವಿಯನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ಟಿ ವಿ ವೆಂಕಟಾಚಲ ಶಾಸ್ತ್ರಿ, ಪಳಕಳ ಸೀತಾರಾಮ ಭಟ್ಟ, ಆರ್ ಶೇಷಶಾಸ್ತ್ರಿ, ಸುಂದರ್ವಿ ನಾಡ್ಕರ್ಣಿ. ಹೇಳಿ ಧನಲಕ್ಷ್ಮಿ. ಟಿ ವಿ ವೆಂಕಟಾಚಲ ಶಾಸ್ತ್ರಿ. ಆಯ್ಕೆ 1 ರಾಧಾ ಮೋಹನ್, ಪಳಕಳ ಸೀತಾರಾಮ ಭಟ್ಟ. ಉತ್ತರವನ್ನು ನೋಡೋಣ. ಟಿ ವಿ ವೆಂಕಟಾಚಲ ಶಾಸ್ತ್ರಿ ಉತ್ತರ ಸರಿಯಾಗಿದೆ. ಧನಲಕ್ಷ್ಮಿ ಅವರಿಗೆ ಕೃಷ್ಣ ಕಾರಣ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಟಿ ವಿ ವೆಂಕಟಾಚಲ ಶಾಸ್ತ್ರಿ ನಮ್ಮ ನಡುವೆ ಇರುವಂಥ ಬಹುದೊಡ್ಡ ಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬರಾಗಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ, ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟ ಹಾಗೆ, ಕಾವ್ಯ ಮೀಮಾಂಸಕ್ಕೆ ಸಂಬಂಧಪಟ್ಟ ಹಾಗೆ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಇದುವರೆಗೂ 120ಕ್ಕೂ ಹೆಚ್ಚು ಗ್ರಂಥಗಳನ್ನು ಪಡೆದಿದ್ದಾರೆ. ಅವರ ಕಾಲದಲ್ಲಿ ನಾವೂ ಇದ್ದೇವೆ ಅನ್ನೋದು ನಾವೆಲ್ಲ ಹೆಮ್ಮೆ ಪಡುವಂಥ ಒಂದು ವಿಚಾರ. ಈರಣ್ಣ ಬೆಂಗಾಲಿ ಅವರು ಬರೆದಂಥ ಪುಸ್ತಕ ಸಾಧನಾಗಿರಿ ಅರುಣ್ ನಂದಗಿರಿ. ಪ್ರಶ್ನೆ, ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ. ಭಾವಗೀತೆಯನ್ನು ಆಲಿಸೋಣ. ನೀ ಹಿಂಗ ನೋಡಿದರ ತಿರುಗಿನ ಹೆಂಗ ನೋಡಲೇ ನಿನ್ನ, ನೀ ಹಿಂಗ ನೋಡ ಬ್ಯಾಡ ನನ್ನ, ನೀ ಹಿಂಗ ನೋಡ ಬ್ಯಾಡ ನನ್ನ. ಸಂಸಾರ ಸಾಗರದಾಗಲೆ ಕವಿರದಷ್ಟು ದುಃಖದ ಬಂಡಿ, ನಮ್ಮಲ್ಲಿ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯಾದಲ್ಲಿ
ಸಾಗರದಾಗ ಲೆಕ್ಕವಿರದ ಆಯ್ಕೆಗಳನ್ನು ನೋಡೋಣ. ದ.ರಾ. ಬೇಂದ್ರೆ, ಕುವೆಂಪು. ಅಲ್ಲ, ಆಗಲೇ ಬಜರ್ ಒತ್ತಿದ್ದೀರಿ ಅಲ್ವಾ? ಹಾ. ಧನಲಕ್ಷ್ಮಿಯವರು ಹೇಳಿ. ದ.ರಾ. ಬೇಂದ್ರೆ. ಬೇಂದ್ರೆಯವರು. ಎಲ್ಲಪ್ಪ? ಕುವೆಂಪು ಸರ್. ಕುವೆಂಪು ಅವರು. ಇನ್ನೂ ಒಂದು ಆಯ್ಕೆ ಇದೆ, ಕೊಟ್ಬಿಡ್ತೇನೆ. ಶಿವರಾಮ ಕಾರಂತರು. ರಾಧಾಮೋಹನ್ ಅವರೇ? ಶಿವರಾಮ್ ಕಾರಂತ್. ಶಿವರಾಮ್ ಕಾರಂತರು. ಉತ್ತರವನ್ನು ನೋಡು. ದ.ರಾ. ಬೇಂದ್ರೆ ಉತ್ತರ ಸರಿಯಾಗಿದೆ. ಸಾಧನಾಗಿರಿ, ಅರುಣ್ ನಂದಗಿರಿ ಈ ಒಂದು ಪುಸ್ತಕವನ್ನು ಧನಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಬಡಗು ದಿಕ್ಕಿನತ್ತ ಚಲನೆ, ಬೆಳಕಿಲ್ಲ, ಮಲಗುವುದು. 1 ನಿಮಿಷದ ಅವಕಾಶ. ಬಜರ್ ಒತ್ತಿದ್ದಾರೆ ಧನಲಕ್ಷ್ಮಿ. ಒಂದು ಉತ್ತರ. ಉತ್ತರೋಮುಖ. ಹಾಂ, ಉತ್ತರೋಮುಖ ಬಡ ಅಲ್ಲ, ವಿಶ್ವಾಸಪೂರ್ವಕವಾಗಿ ಹೇಳಿ ಉತ್ತರ. ತಪ್ಪಿದ್ರೆ ಏನು ಚಿಂತೆ ಇಲ್ಲ. ಉತ್ತರೋಮುಖ. ಬಡಗು ದಿಕ್ಕಿನತ್ತ ಚಲನೆ. ಉತ್ತರೋಮುಖ. ಉತ್ತರ ಉತ್ತರೋಮುಖ. ಉತ್ತರೋಮುಖ. ಯಲ್ಲಪ್ಪ ಹಾಗೂ ರಾಧಾಮೋಹನ್ ಒಳ್ಳೆ ಸುಳುಹು ಕೊಟ್ಟಿದ್ದಾರೆ ಧನಲಕ್ಷ್ಮಿ. ಅದರ ಆಧಾರದ ಮೇಲೆ ಸರಿ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಬಹುದು. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಶಬ್ದ, 3ನೇ ಶಬ್ದಕ್ಕೆ ತಾವು ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ. ಒಂದು ಉತ್ತರ. 2ನೇದು ಇರಿಮ್ಮ, ನಾನು ಮೊದಲನೇ ಇದನ್ನು ಕೊಟ್ಟಿಲ್ವಲ್ಲ. ಉತ್ತರಾಯಣ. ಬಡಗು ಅಂದ್ರೆ ಏನು? ಉತ್ತರದಿ. ಉತ್ತರ. ಆಯನ ಅಂದರೆ ಚಲೆ, ಸೂರ್ಯನ ಚಲನೆ. ಆ ಒಂದು ಅರ್ಥದಲ್ಲಿ ಸಾಂದರ್ಭಿಕವಾಗಿ ನಾವು ಕೊಟ್ಟಿದ್ವಿ ಅದನ್ನು. 2 ಉತ್ತರ. ಬಜರ್ ಒತ್ತಿದ್ದಾರೆ ರಾಧಾಮೋಹನ್. ಕತ್ತಲು. ಕತ್ತಲು. ಉತ್ತರವನ್ನು ನೋಡೋಣ. ಕತ್ತಲು ಉತ್ತರ ಸರಿಯಾಗಿದೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು. ಮೊದಲಿಗೆ ಧನಲಕ್ಷ್ಮಿ, ಆನಂತರ ರಾಧಾಮೋಹನ್. ಶಯನ. 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 ತಮ್ಮ ಉತ್ತರ? ಶಯನ. ಶಯನ. ಉತ್ತರವನ್ನು ನೋಡೋಣ. ಶಯನ ಉತ್ತರ ಸರಿಯಾಗಿದೆ. ಮಲೆನಾಡಿನ ಮಳೆಗಾಲದ ಅತಿಥಿಗಳು ಎನ್ನುವ ಪುಸ್ತಕವನ್ನು ಧನಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಧನಲಕ್ಷ್ಮಿ ಅವರಿಗೆ ಬರ್ತಾ ಇದೆ. ತಾವು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಅಂತರ್ಲಾಗ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ತುಂಬ ಪ್ರಯತ್ನ ಪಡು, ತುಂಬ ವ್ಯಾಯಾಮ ಮಾಡು. ತುಂಬ ಪ್ರಯತ್ನ ಪಡು. ಮುಂದಿನ ಪ್ರಶ್ನೆ. ಟೊಂಗೆ, ಕೊಂಬೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗೆಲ್ಲು, ಸೋಲು. ಸೋಲು. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಅಧಿರಥ ಮತ್ತು ರಾಧೆ ಯಾರು? ಕರ್ಣನ ಸಾಕು ತಂದೆ ತಾಯಿಗಳು, ಅಶ್ವತ್ಥಾಮನ ತಂದೆ ತಾಯಿಗಳು. ಕರ್ಣನ ಸಾಕು ತಂದೆ ತಾಯಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಹುಮನದಿ ಹಾದಿ ಕೈಗೊಂಡರೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಂಗಡಿಯಿಂದ ತರೋದು, ಮುಂದಿಟ್ಕೊಂಡಳೋದು. ಈರುಳ್ಳಿ. ಈರುಳ್ಳಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಅಂತರ್ಲಾಗ ಹಾಕು, ತುಂಬ ಪ್ರಯತ್ನ ಪಡು, ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಗೆಲ್ಲು ಅಂತ ಹೇಳ್ತಾರೆ. ಮರದ ಗೆಲ್ಲು ಅಂತ. ಗೆಲ್ಲನ್ನು ಕಡ್ಕೊಂಡು ಬಾ ಅಂತ ಹೇಳ್ತಾರೆ. ಸೋಲು ಅನ್ನೋ ಶಬ್ದ ಬೇರೆ ಕಡೆ ಬಳಸಲ್ಲ. ಸೋಲು ಅನ್ನೋದು ಒಂದೇ ಅರ್ಥದಲ್ಲೇ. ಗೆಲ್ಲು ಅನ್ನೋದನ್ನು ಬೇರೆ ಬೇರೆ ಅರ್ಥಗಳಲ್ಲಿ ಪ್ರಯೋಗಿಸಬಹುದು. 3ನೇ ಪ್ರಶ್ನೆಗೆ ಉತ್ತರ ಕರ್ಣನ ತಂದೆ ತಾಯಿಗಳು, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಬಹುಮನದಿ ಹಾಯ್ದು ಕೈಗೊಂಡರೆ ಸುಖವಿಲ್ಲ. ಒಂದೇ ಒಂದು ಮನಸ್ಸಿಂದ ಕೆಲಸವನ್ನು ಆರಂಭಿಸಬೇಕು. 3-4 ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಹೋಯ್ತಂದರೆ ಯಾವ ಕೆಲಸವೂ ಸಿದ್ಧಿಸೋಲ್ಲ ಅಂತ ಅರ್ಥ. 5ನೇ ಪ್ರಶ್ನೆಗೆ ಉತ್ತರ ಇದು ಈರುಳ್ಳಿ, ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಯಲ್ಲಪ್ಪ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ ಈಗ ಬಂತು. ಎದೆ ಭಾರವಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಹೃದ್ರೋಗವಾಗು, ದುಃಖವಾಗು. ದುಃಖವಾಗು. ಮುಂದಿನ ಪ್ರಶ್ನೆ. ಒಂದು ಬಗೆಯ ಪ್ರೇಮಗೀತೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಠುಮರಿ, ಠಾವಿಕೆ. ಟುಮರಿ. ಮುಂದಿನ ಪ್ರಶ್ನೆ.
ಮಹಾಭಾರತದಲ್ಲಿ ರಾಜ ಶಂತನುವಿಗೆ ಎಷ್ಟು ಮಡದಿಯರು ಇದ್ದರು? ಇಬ್ಬರು, ಮೂವರು? ಇಬ್ಬರು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತನಗಿಲ್ಲದ್ದು ಬೇರೆ ಯಾರಿಗೂ ಬೇಡ, ಬೇರೆ ಯಾರಿಗೂ ಬೇಡ, ಬೇರೆಯವ್ರು ಯಾರಿಗೂ ಬೇಡ ಅಂತ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಒಂಟಿ ಕಾಲಿನ ಕೊಕ್ಕರೆಗೆ 900 ಮೊಟ್ಟೆ. ಜೋಳದ ತೆನೆ. ಹ? ಜೋಳದ ತೆನೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ದುಃಖವಾಗು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಠುಮರಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಇಬ್ಬರು, ಗಂಗೆ ಮತ್ತು ಸತ್ಯವತಿ. 4ನೇ ಪ್ರಶ್ನೆಗೆ ಉತ್ತರ ತನಗಿಲ್ಲದ್ದು ಎಲ್ಲಿದ್ದರೇನು ಅಂತ. ನೀವು ಹೇಳ್ತಾ ಇರೋದು ಒಂದು ರೀತಿಯದೇ ಯಾರಿಗೂ ಬೇಡ, ಯಾಕೆ ಅದು ಹೆಂಗೆ ಎಲ್ಲಾದರೂ ಇದ್ಕೊಳ್ಳಿ ಬಿಡು, ನನಗೆ ಸಿಕ್ಕಿಲ್ವಲ್ಲ ಸಾಕು, ಆ ಹುಡುಗಿ ಸಿಗಲಿಲ್ಲ, ಎಲ್ಲೋ ಮದುವೆ ಮಾಡಿಕೊಂಡು ಆರಾಮಾಗಿರ್ತಾಳೆ ಬಿಡು, ಆ ರೀತಿ ಒಂದು ಭಾವ ಬರುತ್ತೆ. ಎಲ್ಲಿದ್ದರೇನು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಇದು ಅಡಿಕೆ ಮರ, ಆದರೆ ಜೋಳದ ತೆನೆ ಅಂತ ನೀವೇನು ಹೇಳಿದ್ರಿ ಅದು ಸಹ ಈ ಸಂದರ್ಭಕ್ಕೆ ಸರಿ ಹೊಂದುತ್ತೆ. ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. 5 ಪ್ರಶ್ನೆಗಳಲ್ಲಿ ತಾವು 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ರಾಧಾ ಮೋಹನ್ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕಣ್ಣು ತಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ದೃಷ್ಟಿಯಾಗು, ಕಣ್ಣಿಗೆ ಪೆಟ್ಟಾಗು. ದೃಷ್ಟಿಯಾಗು. ಮುಂದಿನ ಪ್ರಶ್ನೆ. ತಾರೆಣ್ಣೆ, ಕೀಲೆಣ್ಣೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಡಾಂಬರು, ಡಾಂಬಿಕಾ. ಡಾಂಬಿಕಾ. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಹುಟ್ಟು ಕುರುಡರು ಯಾರಾಗಿದ್ದರು? ಪಾಂಡು ಅಥವಾ ಧೃತರಾಷ್ಟ್ರ? ಧೃತರಾಷ್ಟ್ರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅರ್ಧ ಕಲಿತವನ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅರೆಗೆರೆ, ಬರಿಗೆರೆ, ತುಂಬುಗೆರೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ದೃಷ್ಟಿಯಾಗು ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಡಾಂಬರು ಆಗಿತ್ತು. ತಾರೆಣ್ಣೆ, ಕೀಲೆಣ್ಣೆ ಗಾಡಿಗೆಲ್ಲ ಬಳಿತೇವೆ ಅದನ್ನು. 3ನೇ ಪ್ರಶ್ನೆಗೆ ಉತ್ತರ ಧೃತರಾಷ್ಟ್ರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಅರ್ಧ ಕಲಿತವನ ಅಬ್ಬರ ಹೆಚ್ಚು ಅನ್ನೋದು ಸರಿಯಾದ ರೂಪ. ಅರ್ಧ ತುಂಬಿದ ಬಿಂದಿಗೆ ತುಳುಕೋದಿಲ್ಲ. ತುಳುಕುತ್ತಾ, ತುಳ್ಕೋದಿಲ್ವಾ? ತುಳ್ಕಲ್ಲ. ಅರ್ಧ ತುಂಬಿದ ಬಿಂದಿಗೆ ತುಂಬ ತುಳುಕುತ್ತೆ. ಪೂರ್ತಿ ಬಿಂದಿಗೆ ತುಂಬಿದರೆ ತುಂಬಿದ ಕೊಡ ತುಳುಕೋಲ್ಲ ಅಂತ ನಾವು ಹೇಳ್ತೇವೆ. ಅದೇ ಅರ್ಥ. ಚೆನ್ನಾಗಿ ಕಲಿತವನು ಸುಮ್ಮನಿರ್ತಾನೆ, ಅರೆಬರೆ ಕಲಿತವನು ಅಬ್ಬರನ್ನು ಹೆಚ್ಚು ಅಂತ ದೊಡ್ಡವರು ಹೇಳ್ತಾರೆ. 5ನೇ ಪ್ರಶ್ನೆಗೆ ಉತ್ತರ ಇದು ತೆಂಗಿನಕಾಯಿಯ ವರ್ಣನೆ. ಅರೆಗೆರೆ ಅಂದರೆ ತೆಂಗಿನಕಾಯಿ, ಬರಿಗೆರೆ ಅಂದರೆ ಗಿಟುಕು, ತುಂಬುಗೆರೆ ಅಂದರೆ ಎಳನೀರು. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಧನಲಕ್ಷ್ಮಿ ಅವರಿಗೆ 11 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. 100 ಅಂಕಗಳನ್ನು ಗಳಿಸಿದರೆ ಒಂದು ವಿಶೇಷ ಪುಸ್ತಕವನ್ನು ಬಹುಮಾನವಾಗಿ ಕೊಡೋದುಂಟು. ಹರಿದಾಸರ ಅಪೂರ್ವ ಹಾಗೂ ಜನಪ್ರಿಯ ಭಜನೆಯ ಹಾಡುಗಳು ಅಂತಕ್ಕಂಥ ಪುಸ್ತಕ. ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಸಂಪಾದಿಸಿರುವ ಕೃತಿ. ವಿಶೇಷ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಅಭಿನಂದನೆಗಳು. ಯಲ್ಲಪ್ಪ ಅವರಿಗೆ 4 ಪುಸ್ತಕಗಳು ದೊರೆಯುತ್ತಾ ಇವೆ, ಸ್ವೀಕರಿಸಿ. ಅಭಿನಂದನೆಗಳು. ರಾಧಾ ಮೋಹನ್ ಅವರಿಗೆ 3 ಪುಸ್ತಕಗಳು ದೊರೆಯುತ್ತಾ ಇವೆ, ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.